ನೇತೃತ್ವದಲ್ಲಿ ಜನ ಏಕ ಜನಾಧಿಕಾರ ಆಂದೋಲನ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ದೇಶದ ಜನತೆ ಏಕತೆಯ ಮೇಲಿನ ದಾಳಿ ಹಾಗೂ ದುಡಿಯುವ ಜನರ ಹಕ್ಕುಗಳ ಮೇಲಿನ ಹೆಚ್ಚುತ್ತಿರುವ ದಾಳಿಗಳನ್ನು ಸಾರ್ವಜನಿಕ ವಿತರಣೆ ವ್ಯವಸ್ಥೆಯನ್ನು ಬಲಪಡಿಸಲು ಪರಸ್ಪರ ಬೆಲೆಯಲ್ಲಿ ಏರಿಕೆಯನ್ನು ತಡೆಯಲು ತುರ್ತು ಕ್ರಮಗಳನ್ನು ಒತ್ತಾಯಿಸಿ ಜನ ಏಕ ಜನಾಧಿಕಾರ ಆಂದೋಲನದ ನೇತೃತ್ವದಲ್ಲಿ ಪಂಜಿನ ಮೆರವಣಿಗೆ ಕಟ್ಟಲು ಸರ್ಕಾರದಲ್ಲಿರುವ ಕಾರ್ಯಗಳನ್ನು ವಿರೋಧಿಸಿ ಪಂಜಿನ ಮೆರವಣಿಗೆ ಈ ದೇಶದಲ್ಲಿ ಕೋಮುವಾದವನ್ನ ವಿರೋಧಿಸಿ ದೇಶದಲ್ಲಿ ಐಕ್ಯತೆಗಾಗಿ ಸೌಹಾರ್ದತೆಗಾಗಿ ಜನ ಏಕ ಜನಾಧಿಕಾರ ಆಂದೋಲನದ ನೇತೃತ್ವದಲ್ಲಿ ದೇಶದ ಜನತೆಯ ಏಕತೆ ಮೇಲಿನ ದಾಳಿಯನ್ನ ವಿರೋಧಿಸಿ ದುಡಿಯುವ ಜನರ ಹಕ್ಕುಗಳ ಮೇಲೆ ಹೆಚ್ಚುತ್ತಿರುವ ದಾಳಿಗಳನ್ನ ವಿರೋಧಿಸಿ ಜನ ಏಕ ಜನ ಅಧಿಕಾರ ಆಂದೋಲನದ ನೇತೃತ್ವದಲ್ಲಿ ಪಂಜಿನ ಮೆರವಣಿಗೆ ವಿರೋಧಿಸಿ ದುಡಿಯುವ ಜನರ ಹಕ್ಕುಗಳ ಮೇಲಿನ ಹೆಚ್ಚುತ್ತಿರುವ ದಾಳಿಗಳನ್ನ ವಿರೋಧಿಸಿ ಹಕ್ಕುತ್ತರ ಚಳವಳಿಯ ಅಂಗವಾಗಿ ಜನ ಏಕ ಜನಾಧಿಕಾರ ಆಂದೋಲನ ನೇತೃತ್ವದಲ್ಲಿ ಪಂಜಿನ ಮೆರವಣಿಗೆ ಆರ್ಟಿಒ ಕಚೇರಿಯಲ್ಲಿ ಉದ್ಘಾಟನೆಗೊಂಡಂತಹ ಪಂಜಿನ ಮೆರವಣಿಗೆ ಮಹಿಳೆಯರಿಗೆ ಇಂತಹ ಜನಸಾಮಾನ್ಯರ ಮೇಲೆ ಮಾಡುತ್ತಿರುವ ದೌರ್ಜನ್ಯಗಳ ಬಗ್ಗೆ ಜನರಿಗೆ ತಿಳಿ ಹೇಳಲು ಈ ಒಂದು ಆಂದೋಲನವನ್ನು ನಾವು ದೇಶದಾದ್ಯಂತ ನಡೆಸ್ತಾ ಇದ್ದೇವೆ. ಜನ ಏಕತಾ ಜನ ಅಧಿಕಾರ ಆಂದೋಲನ ಇದು ಭಾರತದಾದ್ಯಂತ ಇವತ್ತು ನಡೀತಾ ಇದೆ. ನಮ್ಮ ದೇಶದಲ್ಲಿ ಈಗೀಗ ನಾವು ನೋಡ್ತಾ ಇದ್ದೇವೆ ಜನರ ಅಥವಾ ನಮ್ಮ ದೇಶವಾಸಿಗಳ ಏಕತೆಗೆ ಭಂಗ ಉಂಟು ಮಾಡುವ ಅನೇಕ ಕ್ರಮಗಳನ್ನು ನಾವು ಆಡಳಿತ ಪಡ್ತಾರೆ. ಅಂದ್ರೆ ಅವರು ಒಪ್ಪಿಕೊಂಡಿದ್ದಾರೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳ್ಕೊಂಡು ಜನತೆಯ ಏಕತೆಯ ಮೇಲೆ ದಾಳಿಗಳ ವಿರುದ್ಧ ಹಾಗೂ ದುಡಿಯುವ ವರ್ಗದ ಹಕ್ಕುಗಳ ರಕ್ಷಣೆಗಾಗಿ ಇವತ್ತು ದೇಶದಾದ್ಯಂತ ಸ್ವಾತಂತ್ರ್ಯ ಜ್ಯೋತಿಯ ದ್ಯೋತಕವಾಗಿ ಇವತ್ತು ಪಂಜಿನ ಮೆರವಣಿಗೆ ನಡೀತಾ ಇದೆ. ಬಹಳ ಮುಖ್ಯವಾಗಿ ಕಳೆದ ತಿಂಗಳು ಇಡೀ ದೇಶದಲ್ಲಿ 200ಕ್ಕೂ ಮಿಕ್ಕಿ ವಿದ್ಯಾರ್ಥಿ, ಯುವಜನ, ಮಹಿಳಾ, ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು ಒಟ್ಟು ಸೇರಿ ಒಂದು ಜನ ಏಕತಾ ಜನ ಅಧಿಕಾರ ಆಂದೋಲನ ಅಂತ ಒಂದು ಸಂಘಟನೆ ರೂಪುಗೊಂಡಿದೆ. ಬಹಳ ಮುಖ್ಯವಾಗಿ ಇಡೀ ದೇಶದ ಜನತೆಯ ಐಕ್ಯತೆಯನ್ನು ರಕ್ಷಣೆ ಮಾಡಬೇಕು, ದುಡಿಯುವ ವರ್ಗದ ಹಕ್ಕುಗಳ ರಕ್ಷಣೆ ಮಾಡಬೇಕಂತ ಹೇಳಿ ಈ ಒಂದು ಸಂಘಟನೆ ಇವತ್ತು ರಚನೆಯಾಗಿ ಇಂದಿನ ದಿನ ದೇಶದ ಉದ್ದಗಲಕ್ಕೂ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರ ಯಾವ ರೀತಿ ಜನತೆಯ ಐಕ್ಯತೆಯ ಮೇಲೆ ದಾಳಿ ಮಾಡ್ತಾ ಇದೆ, ಇವತ್ತು ಸರ್ಕಾರದ ವಿರುದ್ಧ ಪ್ರಜಾಪ್ರಭುತ್ವ ರೀತಿಯಲ್ಲಿ ಮಾತನಾಡಿದರೆ ಅವರ ಮೇಲೆ ಕೊಲೆ ಮಾಡ್ತಕ್ಕಂಥದ್ದು, ಅವರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಇವತ್ತು ಆಗ್ತಾ ಇದೆ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇರ್ತಕ್ಕಂಥ ಒಂದು ಸರ್ಕಾರ ಇವತ್ತು ಸರ್ವಾಧಿಕಾರಿಯಾಗಿ ಹೋಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ ದುಡಿಯುವ ವರ್ಗದ ಹಕ್ಕುಗಳ ಇವತ್ತು ರಕ್ಷಣೆ ಆಗಬೇಕಂತೇಳಿ ಇವತ್ತು ಕನಿಷ್ಠ ಕೂಲಿ 18,000 ಆಗಬೇಕನ್ನುವಂಥದ್ದು, ಸಾಮಾಜಿಕ ಭದ್ರತೆಯನ್ನು ಕೊಡಬೇಕಂತಕ್ಕಂಥದ್ದು, ಗುತ್ತಿಗೆ ಪದ್ಧತಿ ರದ್ದಾಗಬೇಕನ್ನುವಂಥದ್ದು, ಈ ರೀತಿಯಾದಂಥ ಕಾರ್ಮಿಕರ ಪ್ರಶ್ನೆಗಳ ಮೇಲೆ ಇವತ್ತು ಇಡೀ ಆ ವರ್ಗದ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಂತೇಳಿ ಇವತ್ತು ಹೋರಾಟ ಆಗ್ತಾ ಇದೆ. ಅದು ಇನ್ನಷ್ಟು ಬಲಾಢ್ಯರಾಗಬೇಕು. ಅದೇ ರೀತಿ ಭಾರತ ದೇಶ ಭಾರತವಾಗಿ ಉಳಿಬೇಕಾದ್ರೆ ಈ ದೇಶ ಐಕ್ಯ ಭಾರತವಾಗಿ ನಿರ್ಮಾಣಗೊಳ್ಳಬೇಕು. ಇಡೀ ದೇಶದ ಜನ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ರು ಒಂದಾಗಿ ನಿಂತು ಭಾರತವನ್ನು ನಿರ್ಮಾಣ ಮಾಡಬೇಕಾಗಿದೆ. ಸೌಹಾರ್ದತೆಯನ್ನು